ಎಲ್ಲ ಈ ಕಡೆ ಸ್ಟ್ರೈಟ್ ಹಿಂದೆ ಬಾ ಮಗ, ಹಿಂದೆ ಬಾ. Clap, guys. So this is Chai Point. It's a bit yes. So you're not giving me chai? There's a point back there. This is Roma. Frozen bottle. These are cards. Yeah. One second. We also have Raghavan. Yeah. For a few months I must say. Back. So Raghavan, it's there in all the airports everywhere. ಎರಡು ಸೈಡ್ ಇದೆಯಾ? Super box. This is a Mumbai-based brand called as Trendy Boss. So it's also on wheels for bedroom. So the founder is Disha. ಹಾಂ ಫುಲ್ಲು Nice. So the fridge of Coke. This is another fries and burger. So you can try Chapata here. ಅದಕ್ಕೆ ತುಂಬಾ ಸುಲಭವಾಗಿ ಬರುತ್ತೆ. ಹೊರಗಿನ ವಿಷಯ ಏನು ಗೊತ್ತಿಲ್ಲದೆ ಇರೋದ್ರಿಂದ ನಂಗೆ ಡೇಟ್ ಕೂಡ ನೆನಪಾಗಲ್ಲ. ಸೊ ಹಾಗಾಗಿ ಅದೇ ಗ್ರೈಂಡ್ ಇದೆ ಸ್ವಲ್ಪ ಕಮ್ಜಿ ಮಾತಾಡ್ಬೇಡಿ, ಆಯ್ತು ಬನ್ನಿ. ಯಾಕೆ ನೀವು ಬರೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಹೆಂಗೆ? ನಿಮ್ಮ ಹತ್ರ ಮೈಕ್ ಇಲ್ವಲ್ಲ, ನೀವು ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ತೊಂದರೆ ಇಲ್ಲ. ಹೊರಗಡೆ ಬರ್ತಿರುವಂತ ಮೊದಲ ಕಾರ್ಯಕ್ರಮ, ಹೊರಗಡೆ ಅದ್ರ ಬಗ್ಗೆ ಏನೂ ಕೇಳಂಗಿಲ್ಲ ನೀವು. ಹೊರಗಡೆ ಬರ್ತಿರೋ ಭೇಟಿ ಆಗ್ತಿರೋ ಮೊದಲ ಕಾರ್ಯಕ್ರಮ ಇದು. ಸೊ ಈ ಕಾರ್ಯಕ್ರಮದ ಬಗ್ಗೆ ಹೇಳೋದು
ಎಲ್ರಿಗೂ ನಮಸ್ಕಾರ. ನಾನು ತನಿಷಾ. ಮೊದಲನೇದಾಗಿ ಇಲ್ಲಿ ಆಗಮಿಸಿರೋಂಥ ನಿಮ್ಮೆಲ್ರಿಗೂ ಸ್ವಾಗತ. ಥ್ಯಾಂಕ್ ಯು ಎವ್ರಿಥಿಂಗ್. ಯಾಕಂದರೆ ತುಂಬ ಹೊತ್ತಿಂದ ಎಲ್ಲ ಎಕ್ಸ್ಪೋ ನೋಡ್ತಾ ಇದ್ದೀರಾ. ಬಿಸ್ನೆಸ್ ಬ್ರಿಗೇಡ್ ಎಕ್ಸ್ಪೋ, ಇಲ್ಲಿ ಮಲ್ಟಿಪಲ್ ಬ್ರ್ಯಾಂಡ್ಸ್ ಬಂದಿದೆ. ಅವರ ಒಂದು ಫ್ರಾಂಚೈಸಿ ವಿಚಾರವಾಗಿ ಮಾತಾಡೋದಕ್ಕೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಫುಡ್ ಇಂಡಸ್ಟ್ರಿ ಅವ್ರು ಜಾಸ್ತಿ ಇದ್ದಾರೆ. ಆ್ಯಂಡ್ ನಮ್ಮದು ಒಂದು ರೆಸ್ಟೋರೆಂಟ್ ಇರೋದ್ರಿಂದ ಅಪೋಸ್ 93 ಕಿಚನ್ದು ಒಂದು ಡೀಟೇಲ್ಸ್ ಕೂಡ ನೀವು ನೋಡಬಹುದು. ಎನಿಬಡಿ ಹೂ ಇಸ್ ಇಂಟ್ರೆಸ್ಟೆಡ್ ಬಂದು ನೀವೇನು ಅಪೋಸ್ 93 ಕಿಚನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ಸ್ ಸೂರ್ಯ ಅವ್ರು ಕೊಡ್ತಾರೆ ಅಥವಾ ಸ್ಟಾಲಲ್ಲಿ ಕೊಡ್ತಾರೆ, ತಗೊಳ್ಬಹುದು. ಆ್ಯಂಡ್ ಹೊಸದಾಗಿ ಹೇಳಬೇಕು ಅಂತಂದ್ರೆ, ಈಗ ಕುಪ್ಪಂಡಾಸ್ ಅನ್ನುವಂಥ ಒಂದು ಬ್ರ್ಯಾಂಡ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇಟ್ಸ್ ಟೋಟ್ಲಿ ಅಬೌಟ್ ಸಿಲ್ವರ್ ಜ್ಯುವೆಲ್ರಿ. ಸದ್ಯಕ್ಕೆ ಸಿಲ್ವರ್ ಜ್ಯುವೆಲ್ರಿನ ನಾವು ಲಾಂಚ್ ಮಾಡ್ತಾ ಇದೀವಿ. ಆ್ಯಂಡ್ ವಿ ಹ್ಯಾವ್ ಮೋರ್ ಪ್ಲಾನ್ಸ್. ಇದು ಕಮಿಂಗ್ ಮಂತ್ ಫೆಬ್ ಅಷ್ಟರಲ್ಲಿ ನಮಗೆ ಒಂದು ವಿಜಯನಗರ್ನಲ್ಲಿ ಔಟ್ಲೆಟ್ ಕೂಡ ನಾವು ಓಪನ್ ಮಾಡ್ತೀವಿ. ಬೇಸಿಕಲಿ ಡಿಸೈನ್ಸ್, ಜ್ಯುವೆಲ್ರೀಸ್, ಆಕ್ಚುಲಿ ನಾನು ಬೀಡೆಡ್ ಜ್ಯುವೆಲ್ರೀಸ್ ಮಾಡ್ತಾ ಇದ್ದೆ ಫಾರ್ ಮೈ ಹಾಬಿ, ಇಂಟ್ರೆಸ್ಟ್, ಎವ್ರಿಥಿಂಗ್. ಸೊ ತುಂಬಾ ಇಷ್ಟ ಇದ್ದದ್ರಿಂದ ನಾನು ಇದ್ರಲ್ಲೇನೆ ಏನಾದರೂ ಮಾಡಬೇಕು ಅಂತ ವಿ ವರ್ ಥಿಂಕಿಂಗ್ ಅ ಲಾಟ್ ಅಬೌಟ್ ಇಟ್. ಬಿಫೋರ್ ದಟ್ ನಾವು ಅಪೋಸ್ 93 ಕಿಚನ್ ಓಪನ್ ಮಾಡಿದ್ವಿ. ಆ್ಯಂಡ್ ಫುಡ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಅಷ್ಟೇ ಇಂಟ್ರೆಸ್ಟ್ ಜ್ಯುವೆಲ್ರಿ ಬಗ್ಗೆನೂ ಇರೋದ್ರಿಂದ ವಿ ಆರ್ ಲಾಂಚಿಂಗ್ ಕುಪ್ಪಂಡಾಸ್ ಜ್ಯುವೆಲ್ರಿ ನಾವು. ಕಂಪ್ಲೀಟ್ಲಿ ಸಿಲ್ವರ್ ಜ್ಯುವೆಲ್ರಿ ಫಾರ್ ನಾವು. ಆ್ಯಂಡ್ ಇಮಿಟೇಷನ್ ಜ್ಯುವೆಲ್ರಿ ಕೂಡ ನಾವು ಲಾಂಚ್ ಮಾಡುವಂಥದ್ದು ಪ್ಲಾನ್ ಇದೆ. ಇನ್ನೂ ಜಾಸ್ತಿ ಪ್ಲಾನ್ಸ್ ಇದೆ. ಫಾರ್ ನಾವು ಇಟ್ ಇಸ್ ಸಿಲ್ವರ್ ಜ್ಯುವೆಲ್ರಿ. ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದ್ರೆ, ಆ ಒಂದು ಸಿಲ್ವರ್ ಜ್ಯುವೆಲ್ರಿ ನಿಮ್ಗೆಲ್ಲೂ ಲಾಸ್ ಅಂತ ಆಗಲ್ಲ. ತಗೊಂಡಿರುವಂತವ್ರು ಯಾರ್ಯಾರು ಪರ್ಚೇಸ್ ಮಾಡ್ತಾರೋ ಅವರು ತಗೊಂಡ್ಮೇಲೆ ಅದನ್ನ ಮತ್ತೆ ನಮ್ಗೆ ವಾಪಸ್ ಕೊಟ್ಟು ಅದಕ್ಕೆ ತಕ್ಕಂಥದ್ದು ಏನಾದ್ರೂ ನಾವು ತಗೊಳ್ಬಹುದು. ಅಂದ್ರೆ ಆಸ್ ಕಸ್ಟಮರ್ಸ್ ಬೈಬ್ಯಾಕ್ ಒಂದು ಅದೊಂದು ಆಫರ್ ತರದ್ ಒಂದು ಇರುತ್ತೆ ನಮ್ಮ ಒಂದು ಸ್ಟೋರ್ ಅಲ್ಲಿ. ಸದ್ಯಕ್ಕೆ ರಾಜಾಜಿನಗರ್ನಲ್ಲಿ ಒಂದು ಸ್ಮಾಲ್ ಔಟ್ಲೆಟ್ ಇದೆ, ಸಿಲ್ವರ್ ಟ್ರಿಂಕ್ಲೆಟ್ಸ್. ಅದರಲ್ಲಿ ಒಂದಷ್ಟು ಡಿಸೈನ್ಸ್ ರೆಡಿ ಇದೆ. ಅಂಡ್ ಮುಂದೆ ಫೆಬ್ ಅಲ್ಲಿ ಲಾಂಚ್ ಆದ್ಮೇಲೆ ಬಹಳಷ್ಟು ತುಂಬಾ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ನ ನೀವು ನೋಡಬಹುದು. ಅಂಡ್ ಬಿಕಾಸ್ ಇಟ್ಸ್ ಮೈ ಬ್ರ್ಯಾಂಡ್, ಐ ಆಮ್ ಸೋ ಹ್ಯಾಪಿ. ಈ ಒಂದು ಬಿಸ್ನೆಸ್ ಬ್ರಿಗೇಡ್ ಎಕ್ಸ್ಪೋನಲ್ಲಿ ನಂದು ಒಂದು ಸ್ಟಾಲ್ ಇದೆ. ಅದ್ರಲ್ಲಿ ಎಲ್ಲಾನು ಡೀಟೇಲ್ಸ್ ಇದೆ, ಎಲ್ರೂ ನೋಡಬಹುದು. ಮೋರ್ ಡೀಟೇಲ್ಸ್ ಸೂರ್ಯ ಅವ್ರು ಕೊಡ್ತಾರೆ. ಎಸ್, ನಾನು She is one of the director of the company. So my name says it all, Tanisha Kupanda. ಈಗ ಬ್ರ್ಯಾಂಡ್ ಅಂತ ಬಂದ್ರೆ ಕ್ವಾಲಿಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಸ್ಟೈಲು ಬ್ರ್ಯಾಂಡ್ ಸ್ಟೇಟ್ಮೆಂಟ್ ಏನು? ಸರ್, ಇದು 92.5 ಸಿಲ್ವರ್ ಜ್ಯುವೆಲ್ರಿ ಅಂತ ಹೇಳ್ತಾರೆ. ಹೌ ಡು ಯು ಸೇ BIS ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ. ಬ್ಯೂರಿ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ 916 ಗೋಲ್ಡ್ಗೆ ಯಾವ ತರ ಇರುತ್ತೆ, ಸೇಮ್ ಕೈಂಡ್ ಆಫ್ ಹಾಲ್ ಮಾರ್ಕಿಂಗ್ ಸಿಲ್ವರ್ ಜ್ಯುವೆಲ್ರಿ ಕೂಡ ಆಗುತ್ತೆ ಇವತ್ತಿನ ಮಾರ್ಕೆಟ್ ಅಲ್ಲಿ. ದಟ್ ಈಸ್ ಕಾಲ್ಡ್ 92.5. ಸೊ ಅದೇ ತರ BIS ಸ್ಟ್ಯಾಂಡರ್ಡ್ಸ್ ಅದರಲ್ಲಿ ಟ್ಯಾಗ್ ಇದಿರುತ್ತೆ, ಹಾಲ್ ಮಾರ್ಕಿಂಗ್ ಆಗಿರುತ್ತೆ. ದ ಸೇಮ್ ಕ್ವಾಲಿಟಿ ವಿ ಆರ್ ಸೆಲ್ಲಿಂಗ್ ಇನ್ ದ ಮಾರ್ಕೆಟ್. ಸೊ ಇದು ಹೈ ಅಂಡ್ ಸಿಲ್ವರ್ ಜ್ಯುವೆಲ್ರಿಗೆ ಬೇಸಿಕ್ಲಿ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಪ್ಯೂರಿಟಿ ಇನ್ ಸಿಲ್ವರ್. ನನಗೆ ತುಂಬಾ ಇಷ್ಟ ಆಕ್ಚುಲಿ. ಪ್ರತಿ ಔಟ್ಫಿಟ್ಗೂ ಮ್ಯಾಚ್ ಆಗುವಂತ ಜ್ಯುವೆಲ್ರಿನ ನಾನು ಮಾಡ್ತೀನಿ ಅಥವಾ ಹುಡುಕ್ತೀನಿ, ಈ ತರದಿತ್ತು. ಅಂಡ್ ದಟ್ಸ್ ಹೌ ಐ ಲರ್ನ್ ಜ್ಯುವೆಲ್ರಿ ಮಾಡೋದು. ಬೇಸಿಕ್ ತುಂಬಾ ಚಿಕ್ಕ ಚಿಕ್ಕ ಡಿಸೈನ್ಸ್ ನ ಮಾಡೋದನ್ನ ನಾನು ಕಲ್ತ್ಕೊಳ್ತಿದ್ದೆ. ದೀಸ್ ಆರ್ ಆಲ್ ಲೈಕ್ ಮೇಕಿಂಗ್ ಇಸ್ ನಾಟ್ ಈಸಿ. ಅಂಡ್ ಇದರಲ್ಲಿ ಒಂದಷ್ಟು ಡಿಸೈನ್ಸ್ ನ ನಾವು ಕುತ್ಕೊಂಡು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಅಷ್ಟೇ ಒಂದಷ್ಟು ಡಿಸೈನ್ಸ್ ನ ಚೆಕ್ ಮಾಡಿ ಅದರಲ್ಲಿ ಒಂದೊಂದು ಡಿಸೈನ್ ಅಥವಾ ಒಂದೊಂದು ಪಾರ್ಟ್ ನ ಪಿಕ್ ಮಾಡಿ ನಮ್ದೇ ಆದಂತ ಒಂದು ಪ್ರಾಪರ್ ಡಿಸೈನ್ ನ ನಾವು ಡಿಸೈನ್ ಮಾಡ್ಕೊಂಡಿದೀವಿ. ಆ ತರ ಒಂದು ವರ್ಕ್ ತುಂಬಾ ನಡೆಯುತ್ತೆ ನಮ್ಮ ಈ ಒಂದು ಇದ್ರಲ್ಲಿ. ನಿಮ್ಗೆ ಎಕ್ಸ್ಕ್ಲೂಸಿವ್ ಡಿಸೈನ್ ಸಿಗುತ್ತೆ. ಅಂದ್ರೆ ಇದ್ರ ಕಾಪಿ ಬೇರೆ ಕಡೆ ಸಿಗದೆ ಇರೋ ಹಾಗೆ ಸಿಗುತ್ತೆ. ಯಾಕಂತಂದ್ರೆ ನಮ್ದೊಂದು ಡಿಸೈನರ್ಸ್ ಹೇಗೆ ವರ್ಕ್ ಮಾಡ್ತಾ ಇದಾರೆ ಅಂದ್ರೆ, ಒಂದ್ 4 ಪಿಕ್ ಮಾಡಿ ಅದರಲ್ಲಿ ಒಂದೊಂದನ್ನ ಪಿಕ್ ಮಾಡಿ ಬೆಸ್ಟ್ ಯಾವ್ದನ್ನ ಕೊಡ್ಬೋದು, ಅದೊಂದು ಎಕ್ಸ್ಕ್ಲೂಸಿವ್ ಆಗಿ ಕುಪ್ಪಂಡಾಸ್ ಕಡೆಯಿಂದ ಮಾತ್ರನೇ ಬರುತ್ತೆ. ಇಲ್ಲ, ಪ್ಲಾನ್ ಆಕ್ಚುಲಿ ಮುಂಚೆನೆ ಇತ್ತು. ಈವನ್ ಬಿಫೋರ್ ಅಪೋಸ್ 93 ಕಿಚನ್. ಆಕ್ಚುಲಿ ಹೇಳ್ಬೇಕು ಅಂತ ಇವ್ರಿಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮ್ ನಾನು ಹೇಳಿದ್ದೆ. ಕಿಚನ್ ಓಪನ್ ಮಾಡೋ ಪ್ಲಾನ್ ಲಾಸ್ಟ್ ಮಿನಿಟ್ ಆಗಿತ್ತು. ಯಾಕಂತಂದ್ರೆ ಇದಕ್ಕೆ ಸ್ವಲ್ಪ ಹೋಮ್ ವರ್ಕ್ ಜಾಸ್ತಿ ಬೇಕಾಗಿತ್ತು. ಅಂಡ್ ನಮ್ಮ ಟೀಮ್ ತುಂಬಾ ವರ್ಕ್ ಮಾಡಿದ್ದಾರೆ ಅದಕ್ಕೆ. ಅದರಲ್ಲಿ ರವಿಕಿರಣ್ ಸರ್ ಅಂಡ್ ಸೂರ್ಯ ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ನನ್ನ ಆಬ್ಸೆನ್ಸ್ ಅಲ್ಲೂ ಕೂಡ ಇದ್ರ ಮೇಲೆ ಕಂಪ್ಲೀಟ್ ಆಗಿ ವರ್ಕ್ ಮಾಡಿ ನಾನು ಬಂದ ತಕ್ಷಣ ಅದನ್ನ ಒಂದು ಲಾಂಚ್ ಪ್ಲಾನ್ ಮಾಡಬೇಕು ಅಂತ ಇತ್ತು. ಬಿಕಾಸ್ ಐ ಆಮ್ ಅರ್ಲಿ. ಸೊ ಇದು ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಲಾಂಚ್ ಆಗುತ್ತೆ. ಅಂಡ್ ಇನ್ ಮೈ ಆಬ್ಸೆನ್ಸ್ ಕೂಡ ಅವ್ರು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಅಂಡ್ ಥ್ಯಾಂಕ್ ಯು ಬೋತ್ ಆಫ್ ಯು. ಅಪೋಸ್ 93 ತುಂಬಾ ಕಷ್ಟಪಟ್ಟು ಸೊ ಈಗ ನಿಮ್ದೇ ಹೆಸರಿನಲ್ಲಿ ಒಂದು ಬ್ರ್ಯಾಂಡ್ ಇದು ಮಾಡ್ಕೊತಾ ಇರೋದು, ಅದೊಂದು
ಜರ್ನಿ ಇದೆಯಲ್ಲ ಎಷ್ಟು ಖುಷಿ ಕೊಡ್ತಾ ಇದೆ? ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ನಮಗೆ ಬೇರೆ ವಿಚಾರಗಳನ್ನ ಯೋಚನೆ ಮಾಡೋದಕ್ಕೆ ಒಂದು ಎಕ್ಸ್ಟ್ರಾ ಟೈಮ್ ಬೇಕಾಗತ್ತೆ. ಬೇಸಿಕ್ಲಿ ಒಂದು ಔಟ್ಲೆಟ್ ಏನೇ ಅದು ಕಿಚನೇ ಆಗಬೇಕು ಅಥವಾ ನಮ್ಮದೇ ಒಂದು ಬ್ರ್ಯಾಂಡ್ ಆಗಬೇಕು ಅಂತ ಏನಿಲ್ಲ, ಒಂದು ಸಣ್ಣದೇನಾದ್ರೂ ಮಾಡ್ಬೇಕಂದ್ರೂ ನಮ್ಮ ಒಂದು ಈ ಆರ್ಟಿಸ್ಟ್ ಮೆಂಟಾಲಿಟಿಯಿಂದ ಹೊರಗೆ ಬಂದು ಅದಕ್ಕೆ ಅಂತ ಒಂದಷ್ಟು ಟೈಮ್ನ ಎತ್ತಿಟ್ಟು ಅದಕ್ಕೆ ಹೋಮ್ವರ್ಕ್ ಮಾಡಿ, ಬಿಕಾಸ್ ಅದ್ರ ಬಗ್ಗೆ ಜಾಸ್ತಿ ನಮಗೆ ನಾಲೆಜ್ ಇರಲ್ಲ. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರ್ಗೆ ಹೇಗಿರುತ್ತೆ ಅಂತಂದ್ರೆ 24 hours ಅಲ್ಲೇ ಕಳೆದೋಗುತ್ತೆ. ಸೊ ನಾವು ಬೇರೆದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು. ಆ್ಯಂಡ್ ಆಲ್ಸೋ ನಮ್ಮ ಒಂದು ವರ್ಕ್ ಹೇಗಿರುತ್ತೆ ಅಂತಂದ್ರೆ ಇಟ್ಸ್ ನಾಟ್ ಪರ್ಮನೆಂಟ್. ಡಿಮ್ಯಾಂಡ್ ಅಂತ ಚೆನ್ನಾಗಿರುತ್ತೆ, ಡಿಮ್ಯಾಂಡ್ ಇಲ್ವಾ ಆರಾಮಾಗಿ ಮನೇಲಿ ಇರ್ತಾರೆ, ದುಡ್ಡು ಕೊಟ್ಟರು ಕೊಡ್ಲಿಲ್ಲ ಅಂದ್ರೆ ಇಲ್ಲ, ಆ ತರದ ಎಕ್ಸ್ಪೀರಿಯನ್ಸಸ್ ನಂತರ ಬಹಳಷ್ಟು ಆರ್ಟಿಸ್ಟ್ಗಳಿಗೆ ಆಗಿರುತ್ತೆ. ಸೊ ನಮ್ಗಳಿಗೆ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಬೇಕಾಗುತ್ತೆ. ಆ ಒಂದು ಪ್ಲಾನ್ ಇಂದ ಬೇರೆ ಏನಾದ್ರೂ ಒಂದು ಮಾಡಬೇಕು ಅಂತ ಇತ್ತು. ಬಟ್ ಒಂದು ಬ್ರ್ಯಾಂಡ್ ಅಂತ ನಾವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ತುಂಬಾ ಟೈಮ್ ಬೇಕಾಗುತ್ತೆ. ಇಟ್ಸ್ ನಾಟ್ ಈಸಿ. ಸೊ ಅಷ್ಟರಲ್ಲಿ ಒಂದು ಕೆಲಸ ಮಾಡೋಣ, ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಪುಟ್ಟದೇನಾದ್ರೂ ಒಂದು ಮಾಡೋಣ, ಅದಾದ್ಮೇಲೆ ನಾವು ಜಾಸ್ತಿ ಹೋಮ್ವರ್ಕ್ ಮಾಡಿ ಅದ್ರ ಮೇಲೆ ಅಲ್ಲೊಂಚೂರು ನಾಲೆಜ್ ಬಂದ ಮೇಲೆ ವಿಲ್ ಟೇಕ್ ಅನದರ್ ಸ್ಟೆಪ್ ಅಂತ ಆಯ್ತು. ಸೊ ಹಾಗಾಗಿ ಅಪೋಸ್ 93 ಕಿಚನ್ ನ ಬೇಸಿಕ್ ಆಗಿ ನಾವು ಓಪನ್ ಮಾಡಿದ್ವಿ. ಅಂಡ್ ಅಲ್ಲಿ ಪಾರ್ಟ್ನರ್ಸ್ ಅಂತ ಯಾರು ಇರಲಿಲ್ಲ. ಬಿಫೋರ್ ಐ ಸ್ಟೆಪ್ಡ್ ಇನ್ ಟು ಮೈ ಅನದರ್ ಪ್ರಾಜೆಕ್ಟ್ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ರವಿಕಿರಣ್ ಅವ್ರಿಗೆ ಅದನ್ನೆಲ್ಲ ನಾನು ಕೊಟ್ಬಿಟ್ಟು ಹೋಗಿದ್ದೆ. ಸೊ ದೇ ಹ್ಯಾಂಡಲ್ಡ್ ಇಟ್ ರಿಯಲಿ ವೆಲ್. ಅದನ್ನ ನೀಟಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಇವಾಗ ಇಲ್ಲಿ ಒಂದು ಫ್ರಾಂಚೈಸಿ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಯ್ತು. ದೇ ಟೇಕಿಂಗ್ ಕೇರ್ ಆಫ್ ದ ಥಿಂಗ್ಸ್ ರಿಯಲಿ ವೆಲ್. ಅಂಡ್ ನನಗಿಂತ ಸ್ವಲ್ಪ ಜಾಸ್ತಿನೇ ನಾಲೆಜ್ ಇದೆ ಇದ್ರ ಬಗ್ಗೆ ಅಂತ ಹೇಳ್ಬಹುದು. ಬಿಕಾಸ್ ನಮ್ಮ ಇಂಡಸ್ಟ್ರಿ ಥಾಟ್ಸ್ ಟೋಟ್ಲಿ ಡಿಫ್ರೆಂಟ್ ಆಗಿರೋದ್ರಿಂದ ಈಗ ಕುಪಂಡಾಸ್ ಅನ್ನುವಂಥ ಬ್ರ್ಯಾಂಡ್ ಅನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಅದರಲ್ಲಿ ಬಹಳಷ್ಟು ಬರೋದು ಬಾಕಿ ಇದೆ. ಯು ವಿಲ್ ನೋ ಮೋರ್ ಅಬೌಟ್ ಇಟ್. ಅದರಲ್ಲಿ ಮೊದಲನೇದಾಗಿ ನಾವು ಈ ಸಿಲ್ವರ್ ಜ್ಯುವೆಲ್ರಿನ ಲಾಂಚ್ ಮಾಡ್ತೀವಿ ಬಿಕಾಸ್ ಆಫ್ ಮೈ ಹೋಲ್ ಇಂಟ್ರೆಸ್ಟ್. ಸೊ ಜ್ಯುವೆಲ್ರಿ ಬಗ್ಗೆ ನನಗಿರುವಂತ ಇಂಟ್ರೆಸ್ಟ್ ಇಂದಾಗಿ ಬೇರೆ ಏನೋ ಅಂದ್ರೆ ನಾರ್ಮಲ್ ಜ್ಯುವೆಲ್ರೀಸ್ ನ ಬಿಡೋದು ಇಟ್ ವಾಸ್ ಈಸಿ. ಬಟ್ ಏನಂದ್ರೆ ಪಿಕ್ ಮಾಡಿ ನಾವು ಸೇಲ್ ಮಾಡಬೇಕಾಗುತ್ತೆ. ನನಗೆ ಅಷ್ಟು ಈಸಿಯಾಗಿ ಯಾವುದೋ ಒಂದು ಕೆಲಸನ ಮಾಡೋದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಹೋಮ್ವರ್ಕ್ ಮಾಡಿ ಡಿಸೈನ್ಸ್ ನಮ್ದೇ ಇತ್ತು ಅಂತಂದ್ರೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾವು ಸಿಲ್ವರ್ ಜ್ಯುವೆಲ್ರಿನ ಪಿಕ್ ಮಾಡಿದ್ವಿ. ಅಂಡ್ ದಿಸ್ ಅ ಲಾಟ್ ಮೋರ್ ಕಮಿಂಗ್ ಅಪ್. ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅಂತ ಐ ಆಲ್ವೇಸ್ ಬಿಲೀವ್ ಇನ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಸೊ ಈಗ ಸದ್ಯಕ್ಕೆ ಇದಾಗ್ತದೆ. ಐ ನೀಡ್ ಆಲ್ ಯುವರ್ ಸಪೋರ್ಟ್. No questions about Big Boss as of now. Okay, na. That Suri sir will explain. No, actually, we just wanted. So I thought that this would be the right company for me to expand the thing. So that is the reason I have been tried to Franchisee Brigade. We have been collaborated with them. Future we are making a number of stores in Bangalore. So once all the store happenings are there, we'll let you know in detail. ಈ ಎಕ್ಸ್ಪೋ ನೋಡಿ ಆಕ್ಚುಲಿ ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾರ್ಮಲ್ ಆಗಿ ಫುಡ್ಗಂತ ಒಂದಷ್ಟು ಎಕ್ಸ್ಪೋಸ್ ಇರುತ್ತೆ, ನೋಡಿದ್ದೀನಿ ನಾನು. ಅಂಡ್ ಬೇರೆ ಕೆಲವೊಂದು ಎಕ್ಸ್ಪೋಸ್ ಗಳಿಗೆ ವಿಸಿಟ್ ಮಾಡಿದ್ದೀನಿ. ಫ್ರಾಂಚೈಸಿಗೆ ಅಂತ ಇರುವಂತ ಎಕ್ಸ್ಪೋಸ್ ನಾನು ನೋಡಿರ್ಲಿಲ್ಲ. ಫಸ್ಟ್ ಎವರ್ ಟೈಮ್ ಐ ಆಮ್ ವಿಸಿಟಿಂಗ್. ತುಂಬಾ ಖುಷಿ ಆಯ್ತು ಇದನ್ನ ನೋಡಿ. ಬಹಳಷ್ಟು ಔಟ್ಲೆಟ್ಸ್ ಗಳಿದೆ, ಬಹಳಷ್ಟು ಡೀಲಿಂಗ್ಸ್ ಮಾಡಬಹುದು ಇಲ್ಲಿ. ಸೊ ಆಲ್ ದಿ ಬೆಸ್ಟ್. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಹೋಗಿ ಅದನ್ನೊಂದ್ಸತಿ ವಿಸಿಟ್ ಮಾಡಿ. ಅಂಡ್ ಯುಲ್ ಹ್ಯಾವ್ ಮೋರ್ ನಾಲೆಜ್ ಜಾಸ್ತಿ ತಗೊಳ್ತಿದ್ದಷ್ಟು ನೀವು ಯಾವ್ದು ಬೆಸ್ಟ್ ಅನ್ನ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಅಪೋಸ್ 93 ಕಿಚನ್ ಹಾಗೆ ಕುಪಂಡಾಸ್ ಬಗ್ಗೆನೂ ನೀವು ನೋಡಿ ಟೇಕ್ ಮೋರ್ ಫ್ರಾಂಚೈಸಿ ಅಂಡ್ ಬಿಲ್ಡ್ ಮಿ ಮೋರ್. ಥ್ಯಾಂಕ್ ಯು. All the best. One moment. Just give me 1 minute. I'll do that first. That's why I'm thinking so much. Benki song. Only song. ಬೆಂಕಿ ಸಾಂಗ್ ನ ನನಗೋಸ್ಕರ ಕ್ರಿಯೇಟ್ ಮಾಡಿದಂತ ಕುಪ್ಪಂಡಾಸ್ ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಶಮನ್ ನಾಗರಾಜ್ ಅವರು ಈ ಸಾಂಗ್ ನ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಂಡ್ ಸಾರಿ ಬರ್ದಿರೋದಲ್ವಾ, ಐ ಆಮ್ ಸೋ ಸಾರಿ. ಬೆಂಕಿ ಬಂತು, ಬೆಂಕಿ ಸಾಂಗ್ ನ ನೋಡಿ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ಕುಪ್ಪಂಡಾಸ್ ಪ್ರೊಡಕ್ಷನ್ ಹೌಸ್ ಇಂದ ಇದು ಮೊದಲನೇ ಕೊಡುಗೆ ಅಂತ ಹೇಳಬಹುದು.
ನನ್ನ ಒಂದು ಆಬ್ಸೆನ್ಸ್ ಅಲ್ಲಿ ನನಗೋಸ್ಕರ ಬರೆದಂತಹ ಸಾಂಗ್ ನನಗೆ ತುಂಬಾ ಆಪ್ಟ್ ಆಗಿದೆ ಅಂತ ಬರ್ದಿರೋಂಥವ್ರು ಶಮಂತ್ ನಾಗರಾಜ್ ಅವರು. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಅಷ್ಟು ಅರ್ಥ ಮಾಡಿಕೊಂಡು ಅಷ್ಟು ಒಳ್ಳೆ ಪದಗಳನ್ನ ಹಾಕಿ ನನಗೋಸ್ಕರ ಸಾಂಗ್ ನ ಬರ್ದಿದ್ದಕ್ಕೆ. ಅಂಡ್ ಶಶಾಂಕ್ ಶೇಷಗಿರಿ ಸರ್, ನೀವು ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಅಂಡ್ ಆ ಲೈನ್ ಬೆಂಕಿ ಬಂತು ಬೆಂಕಿ ಅಂತ ಕೇಳಿಸ್ಕೊಳ್ಳೋದಕ್ಕೇನೆ ಒಂದು ಜೋಶ್ ಬರುತ್ತೆ, ತುಂಬಾ ಖುಷಿ ಆಗತ್ತೆ. ಅಂಡ್ RK ಸರ್, ಥ್ಯಾಂಕ್ ಯು ಸೋ ಮಚ್ ಇದನ್ನ ಪ್ರೊಡ್ಯೂಸ್ ಮಾಡಿದಕ್ಕೆ. ಅಂಡ್ ಕುಪ್ಪಂಡಾಸ್ ಹೆಸರಲ್ಲಿ ಈ ಒಂದು ಕುಪ್ಪಂಡಾಸ್ ಬ್ರ್ಯಾಂಡ್ ಏನ್ ನಾವು ಲಾಂಚ್ ಮಾಡ್ತಾ ಇದೀವಿ, ಅದೇ ಹೆಸರಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಆಗಿದೆ. ಸೊ ಇದರಿಂದ ತುಂಬಾ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ A2 ನಲ್ಲಿ ಇದು ಅವೈಲೇಬಲ್ ಇದೆ. ನನಗೆ ತುಂಬಾ ಖುಷಿ ಕೊಟ್ಟಂತ ಸಾಂಗ್ ಇದು. ನನ್ನ ಮೇಲೆ ನನ್ನ ಆಬ್ಸೆನ್ಸ್ ಅಲ್ಲಿ ನನಗೋಸ್ಕರ ಬರೆದಂತದ್ದು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂಡ್ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಎಲ್ಲ ಅಭಿಮಾನಿಗಳು ಇದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ಒಂದು ಅಭಿಮಾನಿ ರೀತಿಯಲ್ಲೇನೆ ನಾನು ಇದನ್ನ ನೋಡಿದೀನಿ. ಅಂಡ್ ನಾರ್ಮಲ್ ಒಂದು ಸಾಂಗ್ ನ ನೋಡಿದ್ರೆ ಹೇಗೆ ಒಂದು ರಿಯಾಕ್ಟ್ ಮಾಡಬಹುದು ಅನ್ನೋ ರೀತಿನಲ್ಲಿ ಒಂದು ಖುಷಿ ಆಯ್ತು ಅಂತಂದ್ರೆ, ನನ್ನ ಮೇಲೆ ಬರೆದಂತ ಸಾಂಗ್ ಅನ್ನೋದಕ್ಕೋಸ್ಕರ ಇನ್ನೂ ಜಾಸ್ತಿ ಖುಷಿ ಆಗಿದೆ. ಎಷ್ಟೇ ಡಿಸಪಾಯಿಂಟ್ಮೆಂಟ್ ಇದ್ರೂನು ಈ ಒಂದು ಸಾಂಗ್ ಕೇಳಿದಾಗ ಜೋಶ್, ಹುಮ್ಮಸ್ಸು ಎಲ್ಲ ತಂತಾನೆ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಹೇಳ್ತೀರಿ ಅಂದ್ರೆ ಒಬ್ಬ ನಟಿಯಾಗಿ ಮಾತ್ರ ತನಿಷಾ ಅವ್ರು ಗೊತ್ತಿದ್ರು ಇಲ್ಲಿವರೆಗೂ. ಆದ್ರೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಬ್ಬ ಫೈಟರ್ ಕಾಣ್ತಿದ್ರು, ಒಬ್ಬ ಲೇಡಿ ಬಾಸ್ ಕಾಣ್ತಿದ್ರು. ಕಂಪ್ಲೀಟ್ಲಿ ಚೇಂಜ್ ಆಯ್ತು. ನಿಮ್ಗೆ ಹೊಡಿಲ್ಲ ಬೇಡವಾ ಹೇಳಿ, ನಿಮ್ಗೆ ಹೊಡಿಲ್ಲ ಬೇಡವಾ? ನಾನು ಬೇಡ 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 ಅವ್ರು ಬೇಡ ಅಂತ ಹೇಳಿದ್ರು. ಪ್ಲೀಸ್ ವಿಲ್ ಟಾಕ್ ಅಬೌಟ್ ಇಟ್. ಅಂದ್ರೆ ಒಂದು ಜರ್ನಿ ಆಯ್ತು, ಮುಂದಿನ ಕೆರಿಯರ್ ಪ್ಲಾನಿಂಗ್ ತಗಲಾಕ್ಸೋದು ಅಂತಂದ್ರೆ ನಿಮ್ಮ ಒಬ್ರು ಇದ್ರೆ ಸಾಕಿಲ್ಲಿ. ಓಕೆ, ಬೆಂಕಿ ಬಂತು. ಬೆಂಕಿ ಸಾಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದನ್ನ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ನಮ್ಮ ಪ್ರೊಡಕ್ಷನ್ ಹೌಸ್ ಕೂಡ ಓಪನ್ ಆಗಿದೆ ಇದೇ ಒಂದು ನೆಪದಲ್ಲಿ ಅಂತ ಹೇಳಬಹುದು. ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಬರುತ್ತೆ. ಎಲ್ಲರೂ ಹೇಗೆ ಇಷ್ಟು ದಿನ ನನ್ನನ್ನ ಆರ್ಟಿಸ್ಟ್ ಆಗಿ ಸಪೋರ್ಟ್ ಮಾಡಿದಿರೋ, ನಾನು ಯಾವುದೇ ಕೆಲಸಗಳನ್ನ ಮಾಡಿದ್ರು ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ. ನನ್ನನ್ನ ನಾನಾಗಿ ಮೆಚ್ಕೊಂಡಂತ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.